ನಾವು ಉಜ್ಜಿಟ್ಕೊಂಡಿರೋಂಥ ಬೇಳೆ ಸಾರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಅಡಿಗೆ ಕಲಿಬೇಕಂತ ಇರೋರಿಗೆ ಸಿಂಪಲ್ ಆಗಿ ರುಚಿಯಾದ ಬೇಳೆ ಸಾರನ್ನು ಹೇಗೆ ಮಾಡುವುದಂತ ತೋರಿಸ್ಕೊಟ್ಟಿದ್ದೀನಿ. ಟ್ರೈ ಮಾಡಿ ನೋಡಿ. ಹೆಸರುಬೇಳೆ, ತೊಗರಿಬೇಳೆ 1 ಕಪ್ ತಗೊಂಡಿದ್ದೀವಿ, 200 ಗ್ರಾಮ್. 10 ರಿಂದ 12 ಹಸಿಮೆಣಸಿನ್ಕಾಯಿ, 1 ದೊಡ್ಡ ಬೆಳ್ಳುಳ್ಳಿ, 3 ಟೊಮಾಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಬೇಕಾಗಿರೋಂಥ ಪದಾರ್ಥಗಳು: ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ, 2 ಈರುಳ್ಳಿ. ಈಗ ಸ್ಟವನ್ನು ಹಚ್ಕೊಳ್ಳೋಣ, ಕುಕ್ಕರನ್ನು ಇಟ್ಕೊಳ್ಳೋಣ, ಬೇಳೆ ಸೇರಿಸ್ಕೊಳ್ಳೋಣ. ನಾವು ತೊಳೆದಿಟ್ಕೊಂಡಿರೋಂಥ ಬೇಳೆ ಸೇರಿಸ್ಕೊಳ್ತೇವೆ. ಈಗ ಟೊಮಾಟೊ ಹಣ್ಣು ಹಾಕೊಳ್ಳೋಣ. ಹಂಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 2 ಗ್ಲಾಸು ನೀರು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ 2 ವಿಜಿಲ್ ಕೂಗಿಸ್ಕೊಳ್ಳೋಣ. ಈಗ 2 ವಿಜಿಲ್ ಕೂಗಿಸ್ಕೊಂಡಾಗಿದೆ. ಏರನ್ನು ಔಟ್ ಮಾಡ್ತಾ ಇದ್ದೀನಿ. ಈಗ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಬೇಳೆ ಎಲ್ಲ ಕ್ಲೀನಾಗೆ ಬೆಂದಿದೆ. ಇವಾಗ ಇದನ್ನು ಬೇರೆ ಬೌಲ್ಗೆ ಹಾಕ್ಕೊಳ್ಳೋಣ. ಬೇಳೆ ನೀರನ್ನು ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಅಷ್ಟು. ಈಗ ಈ ಬೇಳೆನ ಅದೇ ಕುಕ್ಕರ್ಗೆ ಹಾಕ್ಕೊಂಡು ಕ್ಲೀನಾಗೆ ಈ ಥರ ಸ್ಮ್ಯಾಶ್ ಮಾಡೋಣ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಇದೆಯಲ್ಲ, ಈ ಥರ ಮಾಡಿದ್ರೆ ಕ್ಲೀನಾಗೆ ನುಣ್ಣಗೆ ಆಗುತ್ತೆ. ಬೇಳೆನ ಈಗ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ. ನಾವು ನುಣ್ಣಗೆ ರುಬ್ಬಿಟ್ಕೊಂಡಿರೋಂಥ ಬೇಳೆಗೆ ನಾವು ತೆಗೆದಿಟ್ಕೊಂಡಿರೋಂಥ ಬೇಳೆ ರಸವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಥರ ಸೇರಿಸ್ಕೊಂಡು ಈ ಥರ ನೋಡಿ, ಕರೆಕ್ಟಾಗಿ ಬಂದಿದೆ. ಇದಕ್ಕೆ ಬೇಕಂದರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಯನ್ನು ಇಟ್ಕೊಳ್ಳೋಣ. ಈಗ ನಾನು 3 ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ಅರ್ಧ ಸ್ಪೂನು ಸಾಸಿವೆ ಹಾಕೊಳ್ಳೋಣ, ಅರ್ಧ ಸ್ಪೂನು ಜೀರಿಗೆ ಹಾಕೊಳ್ಳೋಣ. ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಸೇರಿಸ್ಕೊಳ್ಳೋಣ. ಈಗ ಕರಿಬೇವು ಸೇರಿಸ್ಕೊಳ್ಳೋಣ. ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಈಗ ಒಗ್ಗರಣೆ ರೆಡಿಯಾಗಿದೆ. ತುಪ್ಪದ ಪರಿಮಳ ಘಮ ಘಮ ಅಂತ ಬರ್ತಾ ಇದೆ. ನಾವು ಉಜ್ಜಿಟ್ಕೊಂಡಿರೋ ಅಂಥ ಬೇಳೆ ಸಾರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ ಯಾವ ಥರ ಬಂದಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಸಿಂಪಲ್ ಆಗಿ ರುಚಿಯಾದ ಬೇಳೆ ಸಾರು ರೆಡಿ. ನೋಡಿ ಕ್ಲೀನಾಗಿ ಬಂದಿದೆ. ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಪ್ಪಾಜಿಯ ಕೈ ರುಚಿ.